ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶಾರದೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಸ್ಟಾರ್ಟಿಂಗ್ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ಸಿದ್ದು ಅವರು ದೀಪು ಹತ್ರ ಮಾತಾಡಿಕೊಂಡ್ರು. ಇಲ್ಲೇ ಟೈಮ್ ಆಗೋಗಿರುತ್ತೆ. ಇನ್ನು ಶಾರದಾ ಅವರು, ಸರ್ ದಯವಿಟ್ಟು ಇಲ್ಲಿಂದ ಹೋಗಿ, ನಾನು ಮಗುನ ಮಲಗಿಸ್ತೀನಿ ಅಂದ್ಬಿಟ್ಟು ಶಾರದಾ ಅವ್ರು ಹೇಳ್ತಿರ್ತಾರೆ. ಇಲ್ಲ ದೀಪು, ನೀನಾದರೂ ಹೇಳಬಾರ್ದಾ, ನಿನ್ನ ಬಾಯಿ ಬಿಟ್ಟು ಇಲ್ಲೇ ಮಲ್ಕೊಳ್ಳಿ ಸಿದ್ದು ಅಂತ ಹೇಳಿ ಅಂದ್ಬಿಟ್ಟು ಸಿದ್ದು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಅಮ್ಮ ದಯವಿಟ್ಟು ಇವತ್ತು ಸಿದ್ದು ಅಂಕಲ್ ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಸಿದ್ದು ಫ್ರೆಂಡ್ ನೀನು ಈ ಕಡೆ ಮಲ್ಕೋ ಸಿದ್ದು ಫ್ರೆಂಡ್ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಅಂಕಲ್ ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳಿ ದೀಪು ಹೇಳ್ತಾ ಇದ್ರೆ, ಈ ಕಡೆ ಶಾರದಾಗಂತೂ ಒಂಥರ ಅನ್ನಿಸ್ತಾ ಇರುತ್ತೆ. ಅಂದ್ಬಿಟ್ಟು ನಾವಿಬ್ಬರು ಕೈ ಇಟ್ಕೊಂಡು ಬೆಚ್ಚಗೆ ನಾನು ನಿಬ್ರು ಕೈ ಇಟ್ಕೊಂಡು ಮಲ್ಕೊತೀನಿ ಅಂತ ಹೇಳಿ ದೀಪು ಹೇಳ್ತಾ ಇರ್ತಾಳೆ. ದೀಪು ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇದ್ದರೆ ಸರಿ ಅಂದಾಗ, ದೀಪು ಯಾಕೋ ಇಲ್ಲಿ ನಿಮ್ಮ ಅಮ್ಮನ ಕಣ್ಣಿಂದ ಬೆಂಕಿ ಬರೋ ಥರ ಕಾಣಿಸ್ತಾ ಇದೆ ಅಲ್ವಾ ಅಂದಾಗ, ಹೌದು ಸಿದ್ದು ಫ್ರೆಂಡ್, ಮನೆಯೆಲ್ಲ ತುಂಬ್ಕೊತ ಇದೆ ಅಂತ ಹೇಳಿಬಿಟ್ಟು ಇಬ್ಬರು ಸಹ ಕಾಮಿಡಿ ಮಾಡ್ತಾ ಇರ್ತಾರೆ. ನೋಡಿ ಸುಮ್ಮನೆ ಇದ್ದರೆ ಸರಿ ಅಂದ್ಬಿಟ್ಟು ಶಾರದಾ ಅವ್ರು ಹೇಳ್ತಾ ಇರ್ತಾರೆ. ಶಾರದಾ ಅವರೇ, ನೀವು ಕೋಪ ಮಾಡ್ಕೊಂಡಾಗ ತುಂಬ ಮುದ್ದಾಗಿ ಕಾಣಿಸ್ತೀರ ಅಂದ್ಬಿಟ್ಟು ಈ ಸಿದ್ದು ಹೇಳ್ತಾ ಇರ್ತಾರೆ. ನೋಡಿ ಇದೇ ರೀತಿ ನೀವು ಚಿಕ್ಕ ಮಕ್ಕಳು ಥರ ಆಡಬೇಡಿ, ದೀಪುಗೂ ನಿಮಗೂ ಏನು ವ್ಯತ್ಯಾಸನೇ ಇರೋದಿಲ್ಲ ಅನ್ನೋ ಥರ ಆಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಅವರು ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಫ್ರೆಂಡ್ ಒಂದೇನೆ ಅಂದ್ಬಿಟ್ಟು ದೀಪು ಅವ್ರು ಹೇಳ್ತಾ ಇರ್ತಾರೆ. ಸರಿ ಅಮ್ಮ ಅಪ್ಪ ಇಬ್ಬರು ನೀವು ಇಲ್ಲೇ ಮಲ್ಕೊಂಡಿರಿ, ಗೊತ್ತಾಗಲ್ಲ, ನೀನು ಚಿಕ್ಕವಳು, ನಿನ್ನ ಪಾಡಿಗೆ ನೀನು ಮಲ್ಗು, ನಾನು ಮಲಗಿಸ್ತೀನಿ ಅಂದಾಗ, ಶಾರದಾ ಅವರೇ, ನಾನು ಮಗುನ ಬಿಟ್ಟು ಮಲ್ಗೋಕ್ಕೆ ಆಗಲ್ಲ, ನಾನು ಮಗುಗೆ ಕತೆ ಹೇಳಿಬಿಟ್ಟು ಹಾಡು ಹೇಳಿ ಮಲಗಿಸ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಳಿ ಅಂದ್ಬಿಟ್ಟು ಸಿದ್ದು ಅವ್ರು ಹೇಳ್ತಾ ಇರ್ತಾರೆ. ನೋಡಿ ಸಿದ್ದು ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿನ, ದಯವಿಟ್ಟು ಇರು ಮುಂಚೆ ಹೇಗಿದ್ರೋ ಹಾಗೆ ಇರಿ, ಈಗ ಅದನ್ನು ಬಿಟ್ಟು ಈಗೆಲ್ಲ ಆಡಬೇಡಿ ಅಂತ ಹೇಳಿಬಿಟ್ಟು ಸಿದ್ದುಗೆ ಶಾರದಾ ಅವ್ರು ಹೇಳ್ತಿದ್ರೆ ಅರ್ಥನೇ ಆಗಲ್ವಲ್ಲ ಅಂತ ಹೇಳಿಬಿಟ್ಟು ಶಾರದಾ ಆ ಕಡೆ ರೂಮಲ್ಲಿ ಕೆಳಗಡೆ ಕುತ್ಕೊಂಡು, ನಿಮಗೆ ಬಾಯಿ ಕೊಡೋದು ನನ್ನ ಕೈಲಾಗಲ್ಲ ಅಂತ ಹೇಳಿಬಿಟ್ಟು, ಏನಾದರೂ ಮಾಡ್ಕೊಳ್ಳಿ ಇಬ್ಬರು ಸೇರಿ ಅಂತ ಹೇಳಿಬಿಟ್ಟು ಸೈಡ್ಗೆ ಹೋಗಿ ಅಲ್ಲೇ ಕೂತಿರ್ತಾರೆ. ಇಬ್ಬರೂ ಸಹ ನೋಡಿಕೊಂಡು ಇನ್ನು ಸಿದ್ದು ಇದ್ದವರು ಇಬ್ಬರು ಕೂಡ ಅಲ್ಲೇ ಮಾತಾಡಿಕೊಂಡು ಮಲ್ಕೊತಾ ಇರ್ತಾರೆ. ನಿನಗೆ ಕತೆ ಹೇಳ್ತೀನಿ ಅಂತ ಹೇಳಿಬಿಟ್ಟು, ನನ್ನ ಕತೆ ಹೇಳಬೇಕಾದ್ರೆ ನೀನು ಆರಾಮಾಗಿ ಮಲಗಬೇಕು ಆಯಿತಾ ಅಂದಾಗ, ಸರಿ ಫ್ರೆಂಡ್ ಆಯಿತು ಅಮ್ಮ, ನೀನಿಲ್ಲಿ ಮಲಗಲ್ಲ ಅಂದಾಗ, ದೀಪು ನೀನು ಸುಮ್ಮನೆ ಮಲಗಿದ್ರೆ ಸರಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಶಾರದಾ ಕೂತಿದ್ದ ಕಡೆನೇ ನಿದ್ದೆ ಹೋದರೆ, ಇನ್ನು ದೀಪುಗೆ ಕತೆ ಹೇಳ್ತಾ ಸಿದ್ದು ಅಲ್ಲೇ ನಿದ್ದೆ ಹೋಗ್ಬಿಟ್ಟಿರ್ತಾರೆ. ಅಯ್ಯೋ ದೇವರೇ, ಈ ಸಿದ್ದು ಅವರು ಇಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದಾರಲ್ಲ, ದೀಪುಗೆ ಜ್ವರ ಕಮ್ಮಿ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಹೋದಾಗ ದೀಪುಗೆ ಜ್ವರ ಕಮ್ಮಿನೇ ಆಗಿರೋದ್ರಿಲ್ಲ. ಆಗ ಇನ್ನೂ ಈ ಸಿದ್ದು ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು, ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ ಅಂದ್ಬಿಟ್ಟು ಶಾರದಾ ರೂಮಿಂದ ಆಚೆ ಎದ್ದು ಬರ್ತಾ ಇರ್ತಾರೆ. ನೋಡು ಎಷ್ಟು ಲೇಟಾಗಿದ್ದಾಳೆ, ಮನೆ ಯಜಮಾನಿ ಅನ್ಕೊಂಡ್ಬಿಟ್ಟಿದ್ದಾಳೆ ಅವಳು. ನಾವೆಲ್ಲಿ ಕಾಫಿ ಕುಡಿತಿದ್ದೀವಿ, ಮೊದಲಾಗಿದ್ದರೆ 4 ಗಂಟೆಗೆ ಎದ್ದೊಳ್ತಿದ್ಲು, ಇವಾಗ ಸಿದ್ದು ಮದುವೆ ಆಗೋದಲ್ಲ ಇವಳಿಗೆ, ಅದು ಜಂಬ ಬಂದುಬಿಟ್ಟಿದೆ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ರೂಮ್ ಕಡೆ ನೋಡ್ತಾಳೆ. ಸಿದ್ದು ದೀಪು ಜೊತೆ ಮಲಗಿರೋದನ್ನು ನೋಡಿ, ಏನು ಇವರಿಬ್ಬರು ಜೊತೇಲಿ ಮಲಗಿದ್ರೆ ಆಗಲೇ ಎಲ್ಲನೂ ಬದಲಾಗೋಗಿದೆಯಾ, ಈ ಸಿದ್ದುನು ಕೂಡ ಬದಲಾಗೋಗಿದ್ದಾನೆ ಇರೋದು ಅಂತ ಹೇಳ್ಬಿಟ್ಟು ಅವನ್ನ ಬೈಕೊಂಡು ಹೋಗ್ತಾಳೆ. ದೀಪುಗೆ ಜ್ವರ ಕಮ್ಮಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಸಿದ್ದು ಅಲ್ಲಿಂದ ಎದ್ದು ಆಚೆ ಬರ್ತಾರೆ. ಈ ಪಾರಿಜಾತ ಅವರನ್ನು ನೋಡಿಬಿಟ್ಟು, ಈ ಸಿದ್ದುಗೆ ಏನು ಬಂದಿದ್ದೋ ಏನೋ, ಈ ಮನೆ ಕೆಲಸದವ್ರ ಜೊತೆ ಇದ್ದಾನೆ, ಇದು ಹೀಗೆ ಬಿಡಬಾರ್ದು, ಇವರಿಬ್ಬರ ನನ್ನ ಜೊತೆ ಇರೋಕ್ಕೆ ಬಿಡಲೇಬಾರ್ದು, ನನ್ನ ಗೋಲ್ಡಿಗೆ ಸೇರಬೇಕು ಇವನು ಅಂತ ಹೇಳಿಬಿಟ್ಟು ಪಾರಿಜಾತ ಈ ಕಡೆ ನಮ್ಮ ಜ್ಯೋತಿಕನ ಹುಡುಕ್ತಾ ಇರ್ತಾಳೆ. ಜೋ ಎಲ್ಲಿ ಹೋಗಿದ್ದೆ ನೀನು ಜೋ, ಇಷ್ಟೊತ್ತೆಲ್ಲ ಮನೆಯೆಲ್ಲ ಹುಡ್ಕಾಡಿ ಈಗ ನೋಡಿದೆ ನಿನ್ನ, ಗುಂಡ್ಗೆನೆ ನಿಂತಂಗಾಗೋಯ್ತು ನನಗೆ, ಹೋಗ್ಲಿ ಗ್ರಾನಿ ಹೇಳಿ ಏನಾಯಿತು ಅಂತ ಹೇಳಿ ಕೇಳ್ತಾ ಇದ್ದರೆ, ಅದೇ ಪ್ರಶ್ನೆ, ನನ್ನ ಮದುವೆಗೆ ನನಗಂತೂ ಈ ಜೀವನ ನಡ್ಸೋಕ್ಕೆ ಇಷ್ಟ ಆಗ್ತಿಲ್ಲ, ಆಫೀಸ್ಗೆ ಹೋದರು ಅದೇ, ಎಲ್ಲೋದ್ರು ಅದೇ, ಆ ಸಿದ್ದು ನನಗೆ ಅನ್ಯಾಯ ಮಾಡಿದ್ದೆ ನನ್ನ ಕಣ್ಮುಂದೆ ಬಂದು
ಹೋಗ್ತಾ ಇರುತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ನಮ್ಮ ಶಾರದಾ ಅವರು ಸ್ನಾನ ಮಾಡಿ ಈ ಕಡೆ ನಮ್ಮ ಶಾರದಾ ಅವರು ಹಾಗೆ ಸುಮ್ಮನೆ ಕೂತ್ಕೊಂಡು ಮನೆಯವರೆಲ್ಲ ಅಂದಿರೋ ಮಾತನ್ನು ಸುಮಿತ್ರಮ್ಮ ಆಡಿದ ಮಾತು ಎಲ್ಲನೂ ಸಹ ತಪ್ಪಿಲ್ಲ ಅಂದರೂ ನಾನು ಅವರ ನಂಬಿಕೆಗೆ ದ್ರೋಹ ಮಾಡಿದ್ದೀನಿ, ಹಾಗಾಗಿ ಎಲ್ಲರ ಕೈಲೂ ನಾನು ಬಯಸ್ಕೋಬೇಕು ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಎಷ್ಟು ದೊಡ್ಡ ಯಜಮಾನಿ ಯಾವ ರೀತಿ ಕೂತಿದ್ದಾಳೆ ನೋಡು ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಹಾಗೆ ನಾಟಕ ಆಡ್ತಿದ್ದಾಳೆ ಇವಳು, ನಾಟಕ ಆಡಬೇಡ ನೀನು ಅಂತ ಹೇಳಿ ಈ ಕಡೆ ಜ್ಯೋತಿಕಾ ಅವ್ರು ಹೇಳ್ತಾ ಇದ್ರೆ, ಸಿದ್ದು ಕೈಲಿ ತಾಳಿ ಕಟ್ಸ್ಕೊಂಡಿದ್ದ ತಕ್ಷಣ ನೀನು ಸಿದ್ದು ನಿನ್ನೋನು ಆಗ್ಬಿಡ್ತಾನ, ಸಿದ್ದು ಯಾವತ್ತಿದ್ರು ನನಗೆ ಅಂದಾಗ, ಹೌದು ಗೋಲ್ಡಿ ಕರೆಕ್ಟಾಗಿ ಹೇಳಿದೆ, ಸಿದ್ದು ಯಾವತ್ತಿದ್ರು ನಿನಗೇನೆ ಸೇರಬೇಕು, ನೀನು ಈ ಮನೇಲಿ ಹೇಗೆ ಬಂದೆ ಹೇಳು, ಮನೆ ಕೆಲಸಕ್ಕೆ ತಾನೇ ಬಂದಿದ್ದು, ಅದೇ ರೀತಿ ಮನೆ ಕೆಲಸ ಮಾಡ್ಕೊಂಡಿದ್ರೆ ಸರಿ ಅಂತ ಹೇಳಿಬಿಟ್ಟು, ಅದು ಬಿಟ್ಟು ನೀನು ಹೆಂಡತಿ ಥರ ನೀನೇನಾದರೂ ನಾಟಕ ಆಡೋದಕ್ಕೇನಾದರೂ ಹೋದರೆ ಅದು ಸಾಧ್ಯ ಆಗಲ್ಲ ಅಂತ ಹೇಳಿ ಈ ಕಡೆ ಜ್ಯೋತಿಕಾ ಅವರು ಹೇಳ್ತಾ ಇರ್ತಾರೆ. ಅಮ್ಮ ನಾನು ನಿಮ್ಮ ಮನೇಲಿ ಕೆಲಸದವಳೆ ಥರ ಬಂದೆ, ಅದೇ ರೀತಿನೇ ಇರ್ತೀನಿ, ನನಗೆ ಯಾವ ಸಿದ್ದು ಸರ್ ಹೆಂಡತಿ ಅನ್ನೋ ಪಟ್ಟ ಬೇಡ ಅಂತ ಹೇಳಿಬಿಟ್ಟು ಶಾರದಾ ಅವರು ಹೋಗಿ ಎಲ್ರಿಗೂ ಕೂಡ ಕಾಫಿ ಮಾಡಿಕೊಂಡು ಬಂದು ಪ್ರತಿಯೊಬ್ಬರಿಗೂ ಕೊಡ್ತಾ ಇರ್ತಾಳೆ. ಇನ್ನು ಜ್ಯೋತಿಕಾ ಬಂದು ಕಾಫಿನ ತಗೊಂಡು ಇದೇನು ಕಾಫಿನ ಕಲ್ಗಚ್ಚ ಅಂತ ಹೇಳಿಬಿಟ್ಟು ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನನ್ನ ಮೊಮ್ಮಗಳಿಗೆ ಸರಿಯಾಗಿರೋ ಕಾಫಿ ಮಾಡಿಕೊಟ್ಟಿಲ್ಲ ಅಂದಾಗ, ಅಯ್ಯೋ ಜ್ಯೋತಿಕಾ ಅವರೇ ನಾನು ಚೆನ್ನಾಗೇ ಮಾಡಿದ್ದೀನಿ ಅಂದಾಗ, ನಾಟಕ ಆಡಬೇಡ ಅಂದಾಗ, ಅಮ್ಮ ತಾಯಿ ದೊಡ್ಡ ತಾಯಿ ನಿನ್ನ ಈ ಥರ ಇನ್ನೋಸೆಂಟ್ ಥರ ಮಾತಾಡೋದನ್ನೇ ಕೇಳಿ ನನ್ನ ಮಗ ಹಾಳಾಗೋದ ಅಂದ್ಬಿಟ್ಟು ವಿಮಲಾ ಅವರು ಬೈತಾ ಇರ್ತಾರೆ. ಜೋ ನಿನಗೆ ಕಾಫಿ ಇಷ್ಟ ಇಲ್ಲ ಅಂದರೆ ನಿಮ್ಮ ಅಮ್ಮನಿಗೆ ಹೇಳು, ಬಾದಾಮಿ ಹಾಲನ್ನ ಮಾಡಿಸ್ಕೊಂಡು ಕುಡಿಯೋದು ಬಿಟ್ಬಿಟ್ಟು ಹೀಗೆಲ್ಲ ನೀನು ಇನ್ಸಲ್ಟ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡ್ತಾ ಇದೆಯಾ, ಆಫೀಸ್ಗೆ ಹೋಗು ಅಂದಾಗ, ಹೌದು ಮೊಮ್ಮಗಳೇ ನೀನು ಆಫೀಸ್ಗೆ ಹೋಗೋದೇ ಸರಿ ಯಾಕೆಂದರೆ ಮನಸ್ಸು ಚೇಂಜ್ ಆಗುತ್ತೆ, ಇಲ್ಲೇ ಇದ್ದರೆ ನಿನಗೆ ಇದೇ ಅನ್ನಿಸ್ತಾ ಇರುತ್ತೆ ಅಂದಾಗ, ಜ್ಯೋತಿಕಾ ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ, ತಾತ ನಾನು ಆಫೀಸ್ಗೆ ಹೋಗಿದ ತಕ್ಷಣ ಆ ಹಾಳು ಶಾರದನ್ನ ಕೆಲಸದಿಂದ ತೆಗಿತಾ ಇದ್ದೀನಿ, ಅವಳನ್ನು ಡ್ಯಾಮಿಡ್ ಅವಳದೇ ಎಲ್ಲ ನೆನಪು ಬರ್ತಾ ಇರುತ್ತೆ ಅಂದಾಗ, ಇದೇನು ಹೇಳ್ತಾ ಇದೆಯಾ ನೀನು, ಅವಳು ಲೀವ್ ತಗೊಂಡಿದ್ದಾಳಲ್ವ, ಮದುವೆಗೆ ಲೀವ್ ತಗೊಂಡಿದ್ಲು, ನಾನೇ ಎಲ್ಲ ಕೊಟ್ಟಿದ್ನಲ್ಲ, ಮದುವೆನೆಲ್ಲ ಈ ಥರ ಆಗೋಯ್ತಲ್ಲ, ನಾನು ಕೆಲಸಕ್ಕೆ ಸೇರಿಕೊಳ್ಳಲ್ಲ, ಅವಳಿಗಿಂತ ಚೆನ್ನಾಗಿರೋ ಡಿಸೈನರ್ ಸಿಗ್ತಾರೆ ಅಂದಾಗ, ಶಾರದಾ ಅವರು ಓದಿಲ್ಲ ಗೊತ್ತು ಆದರೆ ಅವಳಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಅವರು ಕೆಲಸಕ್ಕೆ ಬರಲಿ ಬಿಡು ಅಂತ ಹೇಳಿಬಿಟ್ಟು ಸಿದ್ದು ಹೇಳ್ತಾ ಇರ್ತಾರೆ. ಇನ್ನು ಶಾರದಾ ಇದ್ದವಳು, ಇಲ್ಲ ನಾನು ಈ ಕೆಲಸಕ್ಕೆ ನಾನು ಬರಲ್ಲ, ನಾನು ಮೊದಲೇ ಅಂದ್ಕೊಂಡಿದ್ದೆ ಈ ಕೆಲಸ ಬಿಡಬೇಕು ಅಂತ, ಇದರ ಅವಶ್ಯಕತೆ ನನಗಿಲ್ಲ ಅಂದಾಗ, ಇಲ್ಲ ಕಣೋ ಸಿದ್ದು, ಜ್ಯೋತಿಕಾ ಬಗ್ಗೆ ಒಂದಿಷ್ಟು ಯೋಚನೆ ಇಲ್ವಾ, ಈ ಶಾರದನ ಕಡೆಗೆ ವಾಲ್ಕೊಂಡು ಮಾತಾಡ್ತಿದ್ಯಾ ನೀನು, ಏನು ಹೇಳಬೇಕು ಇದಕ್ಕೆ ಅಂದ್ಬಿಟ್ಟು ಈ ಕಡೆ ಸಿದ್ದು ತಂದೆ ಬೈತಾ ಇರ್ತಾರೆ. ಎಲ್ಲ ಅಷ್ಟೇ ಮಾವ, ಎಲ್ಲ ಅವರಿಗೆ ಪ್ರೀತಿ ಸಿಕ್ಕಾದ ಮೇಲೇ ನಾವೆಲ್ಲ ಅವ್ರ ಕಣ್ಣಿಗೆ ಕಾಣಲ್ಲ ಅಂತ ಹೇಳಿಬಿಟ್ಟು ಈ ಜ್ಯೋತಿಕಾ ಬೈಕೊತಾ ಇರ್ತಾರೆ. ಸಿದ್ದುಗೆ ಸಿದ್ದು ಕಂಡ್ರೆ ಎಲ್ರಿಗೂ ಕೂಡ ಮುನ್ಸು, ನನ್ನ ಮೊಮ್ಮಗಳು ಏನು ಹೇಳ್ತಾಳೋ ಅದೇ ಫೈನಲ್, ನನ್ನ ಮೊಮ್ಮಗಳದೇ ಇನ್ಮೇಲೆ ಆಫೀಸ್ ಅವಳ ಜವಾಬ್ದಾರಿನೇ ಎಲ್ಲ, ಅವಳು ಏನು ಹೇಳ್ತಾಳೋ ಅದೇ ಫೈನಲ್ ಅಂದ್ಬಿಟ್ಟು ಈ ತಾತ ಹೇಳ್ತಿರ್ತಾರೆ. ಅಲ್ಲ ತಾತ, ಶಾರದಾ ಅವ್ರನ್ನ ಕೆಲಸದಿಂದ ತೆಗ್ದೆ ಅಂತಂದರೆ ನಿನಗೇನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.